ಸ್ಟೂಡೆಂಟ್ಸ್ಗಳಿಗೆ ಅವ್ರ ಜೀವನದಲ್ಲಿ ಅವರು ಏನು ಬದಲಾವಣೆ ಮಾಡ್ಕೊಳ್ಬೇಕು, ಮತ್ತು ಡಿವೈನ್ ಕಡೆಯಿಂದ ಏನು ಬದಲಾವಣೆ ತರ್ತಾ ಇದ್ದಾರೆ ಡಿವೈನ್ ಆಗುತ್ತೆ ಅವರು ವಿದ್ಯಾಭ್ಯಾಸದಲ್ಲಿ, ಅವ್ರ ಪ್ರಗತಿಲಿ ಏನೇನು ಬದಲಾವಣೆ ಹೇಗಾಗುತ್ತೆ ನೋಡೋಣ ಈ ಗುರು ಪೂರ್ಣಿಮೆಗೆ. ಇದು ಡಿವೈನ್ ಕಡೆಯಿಂದ ನಿಮಗೆ ಏನು ಬದಲಾವಣೆ ತರುತ್ತೆ ನಿಮ್ಮ ಲೈಫಲ್ಲಿ ಅಂತ. ಈ ಟ್ಯಾರೋ ಡೆಕ್ಕಿಂದ ನೀವು ಯಾವ ಥರ ನಿಮ್ಮನ್ನು ನೀವು ಟ್ಯೂನ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿ ಏನು ಬದಲಾವಣೆ ತರಬೇಕು ಅಂತ ಡಿವೈನ್ ನಿಮಗೆ ಹೇಳ್ತಿದ್ದಾರೆ. ಇದರಲ್ಲಿ ನೋಡೋಣ. ಇದರಲ್ಲಿ ನೀವು ಯಾವ ರೀತಿ ಬದಲಾಗಬೇಕು, ನಿಮ್ಮಲ್ಲಿ ಏನು ಚೇಂಜಸ್ನ ನೀವು ತಗೊಂಡು ಬರಬೇಕು ಅಂತ ಡಿವೈನ್ ನಿಮಗೆ ಆನ್ಸರ್ ಕೊಡುತ್ತೆ. ನೋಡೋಣ ಏನು ಸಜೆಷನ್ ಕೊಡ್ತಾರೆ. ಸಾರಿ, ಆನ್ಸರ್ ಅಲ್ಲ, ಇದು ಪರ್ಪಲ್ ಕಲರ್. ಫಸ್ಟ್ ಪೈಲ್ ಇದು ಪರ್ಪಲ್ ಕಲರ್, ಸೆಕೆಂಡ್ ಪೈಲ್ ಇದು ಗ್ರೀನ್ ಕಲರ್. ನಿಮಗೆ ನಿಮ್ಮದೇ ಆದ ಓನ್ ಟೈಮ್ ತಗೊಂಡು ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪೈಲ್ನ, ಈ ಪರ್ಪಲ್ ಕಲರ್ ನೈಲ್ ಪಾಲಿಶ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ಇದಾಗಿದೆ. ಈ ಗುರು ಪೂರ್ಣಿಮೆಗೆ ನಿಮಗೆ ದ ಸನ್ ಕಾರ್ಡ್ ಬಂದಿದೆ. ಫಸ್ಟ್ ದ ಟೆಂಪರೆನ್ಸ್, ಸ್ಟ್ರೆಂತ್, ಕ್ವೀನ್ ಆಫ್ ಸೋರ್ಡ್ಸ್. ನಿಮಗೆ ಗುರು ಪೂರ್ಣಿಮೆಗೆ ಏನು ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ಡಿವೈನ್ ಕಡೆಯಿಂದ ಮೆಸೇಜ್ ಏನಂದರೆ, ದ ಸನ್ ಕಾರ್ಡ್ ಬಂದಿದೆ. ನಿಮ್ಮ ಓದಿನಲ್ಲಿ ನಿಮಗೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ವಿದ್ಯೆಯಲ್ಲಿ ಹರಳ್ತಾ ಇದೆ. ನಿಮ್ಮ ವಿದ್ಯೆ, ನೀವು ಏನು ಸ್ಟೂಡೆಂಟ್ಸ್ಗೆ ಒಂದು ಆಸಕ್ತಿ, ಅವರು ಓದಲ್ಲಿ ಒಂದು ಹೀಲಿಂಗ್ ತರ್ತಾ ಇದ್ದಾರೆ. ಮತ್ತು ಅವರು ವಿದ್ಯೆ ಮೇಲೆ ಪ್ರೀತಿ ಆಗ್ತಾ ಇದೆ ಅವರಿಗೆ. ಅವರು ನಾನು ಓದಬೇಕು ಅನ್ನೋ ಪ್ರೀತಿ, ಜ್ಞಾನ ಅವ್ರಿಗೆ ಬೆಳೀತಾ ಇದೆ. ಅವರ ಸ್ಟಡೀಸಲ್ಲಿ ಫ್ಲವರಿಂಗ್ ಆಗ್ತಿದೆ, ಹರಳ್ತಾ ಇದೆ, ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ವಿದ್ಯೆಯಲ್ಲಿ ನೀವು ಶೈನ್ ಆಗ್ತಾ ಇದ್ದೀರಾ. ಗೇವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಎಕ್ಸ್ಪೀರಿಯನ್ಸ್ ಜಾಯ್. ನೀವು ಓದೋದರಲ್ಲೇ ಖುಷಿನ ಕಂಡುಕೊಳ್ತಾ, ಅಂದರೆ ಪರ್ಮಿಷನ್ ಕೊಡಿ, ಖುಷಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ವಿದ್ಯೆಯಲ್ಲಿ ನೀವು ಆ ಅಕ್ಷರ, ಆ ಜ್ಞಾನದ ರುಚಿನ ಸವಿಯೋದಕ್ಕೆ ನೀವು ಪರ್ಮಿಷನ್ ಕೊಡಿ. ಆವಾಗ ನಿಮಗೆ ಆ ವಿದ್ಯೆ ಮೇಲೆ ಪ್ರೀತಿ ಉಂಟಾಗುತ್ತೆ. ನಿಮ್ಮ ವಿದ್ಯೆ ಸನ್ಫ್ಲವರ್ ಆಗಿ ಹರಳುತ್ತೆ ಅಂತ ಡಿವೈನ್ ನಿಮಗೆ ಹೇಳ್ತಿದ್ದಾರೆ. ನೀವು ಅದರಲ್ಲಿ ಶೈನ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಮತ್ತು ದ ಎಂಪ್ರೆಸ್, ದೇರ್ ಈಸ್ ಅ ಬ್ಯೂಟಿ ಟು ಫೌಂಡ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್. ನೀವು ನಿಮ್ಮ ವಿದ್ಯೆಯಲ್ಲಿ ನೀವು ಬ್ಯೂಟಿನ ಕಾಣ್ತಾ ಇದ್ದೀರಾ. ಪ್ರತಿಯೊಂದು ಓದೋ ರುಚಿನ ನಿಮಗೆ ಡಿವೈನ್ ನಿಮಗೆ ತೋರಿಸ್ತಾ ಇದ್ದಾರೆ.
ನೀವು ಯಾವ್ದಾದ್ರು ಒಂದು ಬುಕ್ಕು ನಿಮ್ಮ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲೂ ಬ್ಯೂಟಿನ ಕಾಣ್ತೀರಾ, ಎಲ್ಲದರಲ್ಲೂ ಬ್ಯೂಟಿನ ಕಾಣ್ತೀರಾ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ ವಿದ್ಯೆ ಮೇಲೆ ನಿಮಗೆ ಪ್ರೀತಿ ಉಂಟಾಗುತ್ತೆ, ಲವ್ ಆಗುತ್ತೆ ನಿಮಗೆ. ಆವಾಗ ನಿಮ್ಮ ಸ್ಟಡಿ ಜೀವನ ಶೈನ್ ಆಗುತ್ತೆ, ಫ್ಲವರಿಂಗ್ ಆಗ್ತಾ ಇದೆ. ಅದನ್ನು ನಿಮಗೆ ಡಿವೈನ್ ನಿಮಗೆ ಫೀಡ್ ಮಾಡ್ತಾ ಇದ್ದಾರೆ, ಸ್ಟ್ರೆಂತ್ ಕೊಡ್ತಾ ಇದ್ದಾರೆ ನಿಮ್ಮ ವಿದ್ಯೆಯಲ್ಲಿ. ಇಟ್ ಸ್ಟ್ರೆಂತ್ ಟೇಕ್ಸ್ ಗ್ರೇಟ್ ಸ್ಟ್ರೆಂತ್ ಟು ಬಿ ಸಾಫ್ಟ್. ನೀವು ಅದರಲ್ಲಿ ಈ ವಿದ್ಯೆಯನ್ನು ಅಮೃತನ ಸವಿಬೇಕಾದ್ರೆ ಅದಕ್ಕೊಂದು ಗ್ರೇಟ್ ಸ್ಟ್ರೆಂತ್ ಬೇಕು. ಆ ಥರ ನೀವು ಆಗ್ಬೇಕಂದ್ರೆ ಅದು ನಿಮಗೆ ಆ ರುಚಿ ಹತ್ಬಿಟ್ರೆ ಅದನ್ನು ನೀವು ಬಿಡಲ್ಲ. ಅದನ್ನು ಆ ಗ್ರೇಟ್ ಸ್ಟ್ರೆಂತ್ ಬೇಕು ನೀವು ಆ ವಿದ್ಯೆಯಲ್ಲಿ ಆಗೋದಕ್ಕೆ. ಹೇಗೆ ಆಗುತ್ತೆ? ಅದನ್ನು ನೀವು ವಿದ್ಯೆನ ಎಂಜಾಯ್ ಮಾಡಬೇಕು, ಪ್ರೀತಿ ಮಾಡಬೇಕು. ಆವಾಗ ನೀವು ಅದರಲ್ಲಿ ಸ್ಟ್ರೆಂತ್ ಆಗ್ತೀರ. ನಿಮಗೆ ಅದು ಇಷ್ಟ ಇಲ್ಲ ಅಂದ್ಕೊಳ್ಳಿ, ಅದನ್ನು ಪ್ರತಿದಿನ ನೀವು ಅದನ್ನು ಖುಷಿಯಿಂದ ಓದೋದನ್ನು ಎಂಜಾಯ್ ಮಾಡಬೇಕು. ಅದರಲ್ಲಿರೋ ಜ್ಞಾನನ ನೀವು ತಿಳ್ಕೊಳ್ತಾ ಹೋದರೆ ಅಮೃತ ಕುಡಿದಷ್ಟು ನಿಮಗೆ ತುಂಬ ಸವಿ, ಆ ಜೇನು, ಆ ಪ್ರೀತಿ, ಆ ಬುಕ್ ಮೇಲೆ, ಆ ವಿದ್ಯೆ ಮೇಲೆ ನಿಮಗೆ ಉಂಟಾಗುತ್ತೆ ಪ್ರೀತಿ. ಒಂದು ಸಿಹಿಯಾದ ಎಳನೀರು ನೀವು ಒಂದು ಕುಡಿದ್ರೆ ಎಷ್ಟು ಮಧುರವಾಗಿರುತ್ತೋ, ತಂಪಾಗಿರುತ್ತೋ, ಅಷ್ಟು ನೀವು ಕಲಿತಾ 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 ನಿಮಗೆ ಅಷ್ಟು ಸಲೀಸಾಗಿ ಅದು ಈಸಿಯಾಗಿ ನಿಮಗೆ ಡೈಜೆಸ್ಟ್ ಆಗುತ್ತೆ. ಆ ಸ್ಟ್ರೆಂತ್ ನಿಮಗೆ ಬಂದ್ಬಿಡುತ್ತೆ ವಿದ್ಯೆಯಲ್ಲಿ. ಆಗ್ತೀರ ನೀವು. ಆ ಗ್ರೇಟ್ ಸ್ಟ್ರೆಂತನ್ನು ನೀವು ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಕ್ವೀನ್ ಆಫ್ ವಾಂಡ್ಸ್. ವಿದ್ಯೆನ ನೋಡೋ ರೀತಿ ಬದಲಾಗ್ತಾ ಇದೆ. ನಿಮ್ಮ ವಿದ್ಯೆಯ ವಾಸ್ತು ಬದಲಾಗ್ತಾ ಇದೆ. ಟೀ ಕುಡಿತೀರಾ, ಸ್ನ್ಯಾಕ್ಸ್ ತಿನ್ನೋ ಥರ, ಟೀ ಕುಡಿಯೋ ಥರ ಯಾವಾಗಲೂ ನೀವು ಆ ಬುಕ್ಕನ್ನು ಓದ್ತಾ ಆ ಖುಷಿನ ಎಂಜಾಯ್ ಮಾಡ್ತಾ ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ತಾ ಇದ್ರೆ ನೀವು ಹೆಚ್ಚು ಹೆಚ್ಚು ವಿದ್ಯೆ ಮೇಲೆ ನಿಮಗೆ ಪ್ರೀತಿ ಉಂಟಾಗೋ ಹಂಗೆ ಡಿವೈನ್ ನಿಮಗೆ ಮಾಡ್ತಾ ಇದ್ದಾರೆ. ಡೋಂಟ್ ಡೇರ್ ಲೋವರ್ ಯುವರ್ ವಾಯ್ಸ್ ಫಾರ್ ಎವ್ರಿ ಒನ್. ನಿಮ್ಮ ವಾಯ್ಸನ್ನು ಯಾರಿಗಾಗೋ ಕಡಿಮೆ ಮಾಡಬೇಡಿ. ನಿಮ್ಮ ಇವಾಗ ಬೇರೆಯವರು ಯಾರೋ ನಿಮಗೆ ಓದೋದಕ್ಕೆ ನಿಮಗೆ ಯಾರು ಈ ಕಪ್ಪೆ ನೋಡಿ, ಇಲ್ಲಿ ಕಪ್ಪೆ ಇದೆಯಲ್ಲ, ಆ ಥರ ನಿಮ್ಮ ಓದೋದಕ್ಕೆ ನಿಮಗೆ ಅಡ್ಡಿ ಮಾಡ್ತಾ ಇದ್ರೆ, ನಿಮಗೆ ತೊಂದರೆ ನಾಯ್ಸ್ ಮಾಡ್ತಾ ಇದ್ರೆ ಅವ್ರಿಗೆ ನೀವು ಎದುರ್ಕೊಳ್ಬೇಕಾಗಿಲ್ಲ. ಅವ್ರಿಗಾಗಿ ನಿಮ್ಮ ವಾಯ್ಸ್ನ ಕಡಿಮೆ ಮಾಡಬೇಕಾಗಿಲ್ಲ. ನಿಮ್ಮ ವಾಯ್ಸ್ನ ರೈಸ್ ನಾನು ಓದಬೇಕು, ಡಿಸ್ಟರ್ಬ್ ಮಾಡಬೇಡಿ ಅನ್ಬೇಕು. ಇಲ್ಲ ಅಂದರೆ ಆ ವಾಯ್ಸ್ ನನಗೆ ಅವಶ್ಯಕತೆ ಇಲ್ಲ, ಆ ಯಾವುದೇ ನನಗೆ ತೊಂದರೆ ಕೊಡ್ತಾ ಇರೋ ಅಂತ ಆ ಶಬ್ದ ನನಗೆ ಅವಶ್ಯಕತೆ ಇಲ್ಲ, ನನಗೆ ಅದು ಬೇಕಾಗಿಲ್ಲ. ನನಗೇನು ಬೇಕು, ನಾನು ಚೆನ್ನಾಗಿ ಓದಬೇಕು, ನನ್ನ ಜ್ಞಾನನ ನಾನು ವೃದ್ಧಿ ಮಾಡ್ಕೊಳ್ಬೇಕು, ನಾನು ಸಕ್ಸಸ್ಫುಲ್ಲಾಗಿ ನನ್ನ ಎಜುಕೇಷನ್ನ ಮುಗಿಸ್ಬೇಕು. ಇಲ್ಲಿ ಯಾವುದೇ ಒಂದು ವಾಯ್ಸು ಯಾರೇ ಒಂದು ಅಡೆತಡೆ ಮಾಡಿದ್ರು ಅದು ನನಗೆ ಬೇಡದೇ ಇರೋವಂಥ ವಿಷಯ. ನನಗೇನು ಬೇಕು, ನನ್ನ ಜೀವನದಲ್ಲಿ ನಾನು ಓದಬೇಕು. ಅದಕ್ಕೆ ಯಾರು ಏನೇ ನಿಮ್ಗೆ ನೀವು ಓದ್ತಾ ಇರುವಾಗ ಎಷ್ಟೇ ನಾಯ್ಸ್ ಪೊಲ್ಯೂಷನ್ ಏನೇ ಆಗ್ತಾಯಿದ್ರು ಈ ವಾಯ್ಸು, ಈ ನಾಯ್ಸ್ ಪೊಲ್ಯೂಷನ್ ನನಗೆ ಅವಶ್ಯಕತೆ ಇಲ್ಲ, ಅದು ನನಗೆ ಕೇಳಲ್ಲ. ನನಗೇನು, ನನ್ನ ಗುರಿ ಇದು, ನಾನು ಅದನ್ನು ಮುಟ್ಟಬೇಕು ಅಂತ ಓದಬೇಕು ಅಂತ ಡಿವೈನ್ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಮತ್ತು ಆ ಜ್ಞಾನನ ಕೊಡ್ತಾ ಇದ್ದಾರೆ ನಿಮಗೆ. ಯಾವುದೇ ನೀವು ಓದಕ್ಕೆ ಕೂತಾಗ ಯಾರು ಏನು ತೊಂದರೆ ಮಾಡ್ತಾಯಿದ್ರು ನೀವು ಅದಕ್ಕೆ
ಇದು ನನಗೆ ಅವಶ್ಯಕತೆ ಇಲ್ಲ, ಇದು ನನಗೇನು ತೊಂದರೆ ಮಾಡಲ್ಲ, ಈ ವಾಯ್ಸ್ನ ನಾನು ಕೇಳಿಸ್ಕೊಳ್ಳಲ್ಲ, ನನಗೆ ಏನು ಬೇಕು, ನನ್ನ ಗುರಿ ಏನು ಅದನ್ನು ನಾನು ತಲುಪ್ತೀನಿ ಅನ್ನೋ ಜ್ಞಾನ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಇದು ನಿಮ್ಮಲ್ಲಿ ಡಿವೈನ್, ನೀವು ಹೇಗೆ ನಿಮ್ಮನ್ನು ಟ್ಯೂನ್ ಮಾಡ್ಕೊಳ್ಬೇಕು ಅಂತ ಡಿವೈನ್ ಕಡೆಯಿಂದ ಮೆಸೇಜ್. ಜಡ್ಜ್ಮೆಂಟ್, ಕಿಂಗ್ ಆಫ್ ಸೋರ್ಡ್ಸ್, 10 ಆಫ್ ವಾಂಡ್ಸ್, ಟೆಂಪ್ರೆನ್ಸ್. ಅದೇ ಜಡ್ಜ್ಮೆಂಟ್ ಸಿಗ್ತಾ ಇದೆ ನಿಮಗೆ. ಏನಂತ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ. ನಿಮಗೆ ಭಗವಂತ ವಾರ್ನ್ ಮಾಡ್ತಿದ್ದಾರೆ ಏನಂತ, ಯಾವುದೇ ಶಬ್ದಕ್ಕೂ ನೀವು ನಿಮ್ಮ ಗುರಿನ ಮುಟ್ಟದೇ ಇರೋ ಥರ ನೀವು ಮಾಡ್ಕೋಬೇಡಿ. ಬೇರೆ ಶಬ್ದ ನಿಮ್ಗೆ ಅವಶ್ಯಕತೆ ಇಲ್ಲ, ನಿಮ್ಮ ಗುರಿನ ನೀವು ತಲುಪಿ. ಯಾರು ನಿಮ್ಮ ಮುಂದೆ ಕುತ್ಕೊಂಡು ನೀವು ಓದ್ತಾ ಕೂತಿರುವಾಗ ಯಾರಾದರೂ ಬಂದು ನಿಮಗೆ ಏನಾದ್ರು ತೊಂದರೆ, ನಿಮಗೆ ಡಿಸ್ಟರ್ಬ್ ಆಗಬೇಕಂತ ತೊಂದರೆ ಆಗ್ತಿರಲಿ, ಅದು ನಿಮಗೆ ಅವಶ್ಯಕತೆ ಇಲ್ಲ. ನಿಮಗೆ ಏನು, ನನ್ನ ಗುರಿ ಇದು, ನಾನಿದು ಮಾಡಲೇಬೇಕು ಅನ್ನೋ ಜಡ್ಜ್ಮೆಂಟು ನಿಮಗೆ ಟ್ಯೂನ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ನೀವೇ ವಾರ್ನ್ ಮಾಡ್ಕೊಳ್ಬೇಕು, ನಿಮ್ಮ ಆರೋಗ್ಯನ ಸರಿಗಿಟ್ಕೊಳ್ಬೇಕು. ಈ ನೆಗೆಟಿವಿಟಿ ಯಾವುದೇ ಶಬ್ದಗಳಿಂದ ನಿಮ್ಮನ್ನು ನೀವು, ಅದು ನನಗೆ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲೂ ಇದು ಮಾಡ್ತಾ ಇದ್ದಾರೆ ಆರ್ನ್, ಅಂದರೆ ನನಗೆ ಯಾವುದೇ ಶಬ್ದ ನನ್ನ ಜೀವನಕ್ಕೆ ಏನು ಹಾನಿ ಮಾಡಲ್ಲ, ಯಾವುದೇ ತೊಂದರೆ ಮಾಡಲ್ಲ, ನನ್ನ ಗುರಿ ಏನು ನಾನು ಮುಟ್ತೀನಿ ಅನ್ನೋದನ್ನ ನೀವು ಟ್ಯೂನ್ ಮಾಡ್ಕೋಬೇಕು. ನಿಮಗೆ ನೀವೇ ಜಡ್ಜ್ಮೆಂಟ್ನ ಕೊಟ್ಕೊಳ್ಬೇಕು. ಸ್ಟ್ರೆಂತ್ ಕಾರ್ಡ್ ಕೆಳಗಡೆ ಕಿಂಗ್ ಆಫ್ ವಾಂಡ್ಸ್, ನಿಮ್ಮ ವಿದ್ಯೆಯಲ್ಲಿ ಟ್ರಾನ್ಸ್ಫರ್ಮೇಷನ್ನು, ಸ್ಟ್ರೆಂತು. ಒಂದು ಭಗವಂತ ನಿಮಗೆ ಒಂದು ಸೋಟ್ ಕೊಟ್ಟಿದ್ದಾರೆ, ನಿಮಗೆ ಯಾವುದು ಅಡೆತಡೆ ಆಗುತ್ತೆ ಅದನ್ನು ನೀವೇ ನಿಮ್ಮ ದಾರಿಗೆ ಯಾವುದೇ ಕಲ್ಲಿರಲಿ ಮುಳ್ಳಿರಲಿ ಯಾವುದೇ ಆಪ್ಟಿಕಲ್ಸ್ ಇದ್ರೂ ಅದನ್ನು ಕಟ್ ಮಾಡಿ ನಿಮ್ಮ ದಾರಿನ ನೀವು ಏನು ಸಾಧನೆ ಮಾಡಬೇಕು ನಿಮ್ಮ ಸ್ಟಡೀಸಲ್ಲಿ ಆ ಗುರಿ ನಿಮ್ಮಲ್ಲಿರಬೇಕು. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಯಾರೇನೇ ಬಂದ್ರೂ ನಾನು ನನ್ನ ಗುರಿ ಬಿಡಲ್ಲ ಅನ್ನೋ ಟ್ರಾನ್ಸ್ಫರ್ಮೇಷನ್ನ ನಿಮ್ಮಲ್ಲೂ ನೀವು ತಗೋಬರ್ಬೇಕು. ಅದು ಸ್ಟ್ರೆಂತ್ ಆಗಿ ನಿಮ್ಮನ್ನು ಕಾಪಾಡುತ್ತೆ. 10 ಆಫ್ ವಾಂಡ್ಸ್, ನಿಮ್ಮ ಶ್ರಮಕ್ಕೆ, ನಿಮ್ಮ ಏನು ನೀವು ಓದ್ತಾ ಇದ್ದೀರಾ ನಿಮ್ಮ ಇದಕ್ಕೆ ಗ್ರೋತ್ ಇದೆ. 10 ಆಫ್ ವಾಂಡ್ಸ್, ಬದಲಾವಣೆ ಇದೆ ನಿಮ್ಮ ವಿದ್ಯೆಯಲ್ಲಿ, ನಿಮ್ಮ ಶ್ರಮಕ್ಕೆ ಪರಿವರ್ತನೆ ಇದೆ, ನ್ಯೂ ಬಿಗಿನಿಂಗ್ ಇದೆ. ಅದೇನಂದರೆ ಟೆಂಪ್ರೆನ್ಸ್, ದೇರ್ ಈಸ್ ಟು ಬಿ ಫೌಂಡ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್, ದೇರ್ ಈಸ್ ಬ್ಯೂಟಿ ಟು ಬಿ ಫೌಂಡ್ ಇನ್ ಎವ್ರಿವೇರ್. ಎಲ್ಲ ಕಡೆನೂ ನೀವು ಬ್ಯೂಟಿನ ಹುಡುಕ್ತೀರಾ ಮತ್ತು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಂದರೆ ವಿದ್ಯೆಯಲ್ಲಿ ಬ್ಯೂಟಿ ಅಂತ ಅಂದರೆ ಆ ವಿದ್ಯೆ, ಆ ಸಬ್ಜೆಕ್ಟ್ಸಲ್ಲಿರೋ ಬ್ಯೂಟಿನ ನೀವು ಫೋನ್ ಮಾಡಿ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದನ್ನು ಡಿವೈನ್ ನಿಮಗೆ ಫೀಡ್ ಮಾಡ್ತಾ ಇದೆ. ಆಮೇಲೆ ಬೇರೆ ಬ್ಯೂಟಿ ಅಂತ ಬೇರೆ ಬ್ಯೂಟಿಯಿಂದ ಹೋಗ್ಬೇಡಿ. ಇದು ಟೆಂಪ್ರೆನ್ಸ್. ನೋಡಿ ನಿಮ್ಮ ಜ್ಞಾನ, ಥರ್ಡ್ ಐ ವಿದ್ಯೆ, ಅದು ಸನ್ ಬಂದಿದೆ, ಇಲ್ಲೂ ಸನ್ ಕಾರ್ಡ್ ಇದೆ. ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ ಪ್ರಕಾಶಮಾನವಾಗಿ ಸನ್ನಾಗೆ ಹೊಳಿತಾ ಇದೆ. ನಿಮ್ಮಲ್ಲಿ ಆ ಪ್ರೀತಿ, ವಿದ್ಯೆ ಮೇಲೆ ಪ್ರೀತಿ ನಿಮಗೆ ಉಂಟಾಗ್ತಾ ಇದೆ. ವಿದ್ಯೆ ಮೇಲೆ ನೋಡಿ ಇಲ್ಲೂ
ನಿಬಿ ಇದೆ, ಪ್ರೀತಿ ಉಂಟಾಗ್ತಾ ಇದೆ. ಆ ವಿದ್ಯೆಯಲ್ಲಿ ನೀವು ಶೈನ್ ಆಗ್ತೀರಾ. ನಿಮ್ಮ ಆ ವಿದ್ಯೆಯಲ್ಲಿರೋ ಸುಂದರವಾಗಿರೋ ಬ್ಯೂಟಿ, ಆ ವಿದ್ಯೆಯಲ್ಲಿರೋ ಬ್ಯೂಟಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಏನು ಹೇಳಿ, ನಾನು ಒಬ್ಬ ಅಜ್ಞಾನಿಗೆ ಒಂದು ಪುಸ್ತಕ ಕೊಟ್ರೆ, ಅಕ್ಷರ ಜ್ಞಾನ ಇಲ್ಲದೆ ಇರೋರಿಗೆ ಒಂದು ಪುಸ್ತಕ ಕೊಟ್ರೆ ಅದರಲ್ಲಿ ಏನಿದೆ ಅಂತ ಓದಿ ತಿಳ್ಕೊಳ್ಳೋ ಅಷ್ಟು ಜ್ಞಾನ ಇರಲ್ಲ. ಆದ್ರೆ ಒಬ್ಬ ಅಕ್ಷರ ಜ್ಞಾನ ಇರೋರಿಗೆ ಆ ಬುಕ್ಕನ್ನ ಕೊಟ್ರೆ ಅದ್ರಲ್ಲಿರೋ ವಿಷಯನ ಅದ್ರಲ್ಲಿ ರಸವತ್ತಾಗಿ ಎಷ್ಟು ಚೆನ್ನಾಗಿ ತಿಳ್ಕೊಬಹುದು, ಅದನ್ನ ಹೆಂಗೆ ಸವಿಬಹುದು. ಆ ಅದೃಷ್ಟನ ಡಿವೈನ್ ನಮಗೆ ಕೊಟ್ಟಿರುವಾಗ ನಾವು ಓದೋ ಟೈಮಲ್ಲಿ ಚೆನ್ನಾಗಿ ಓದಿ ನಮ್ಮ ಗುರಿನ ನಾವು ಮುಟ್ಬೇಕು. ಯಾರೇ ಏನೇ ತೊಂದರೆ ಮಾಡಿದ್ರು, ಕಪ್ಪೆಗಳ ಥರ ನೋಡಿ, ಇಲ್ಲಿ ಕಪ್ಪೆ ಇದೆ, ಆ ಕಪ್ಪೆ ಥರ ಯಾರೇ ಒಟಗುಟ್ರು, ಯಾರೇ ನಮ್ಮ ವಿದ್ಯೆಗೆ ತೊಂದರೆ ಕೊಟ್ರು ನಮಗೆ ಅವಶ್ಯಕತೆ ಇಲ್ಲ. ಆ ಒಟಗುಟ್ಟೋ ಅನ್ನೋ ಶಬ್ದ, ಆ ಶಬ್ದ ನಮಗೆ ಅವಶ್ಯಕತೆ ಇಲ್ಲ. ನನ್ನ ಗುರಿಗೆ ಯಾರು ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನ ಎಲ್ಲ ಸರಿಸಿ ನಾನು ಮುಂದೆ ಹೋಗ್ತೀನಿ ಅನ್ನೋ ಟ್ರಾನ್ಸ್ಫರ್ಮೇಷನ್ ನಿಮ್ಮಲ್ಲಿ ಬರ್ತಾ ಇದೆ. ನೀವು ಬರ್ತೀರಾ. ಡಿವೈನ್ ನಿಮ್ಗೆ ಕೊಡ್ತಾ ಇದ್ದಾರೆ. ಆಯ್ತಾ? ಇದು ನಿಮ್ಮ ರೀಡಿಂಗ್. ಗಾಡ್ ಬ್ಲೆಸ್ ಯು ಮಕ್ಕಳ. ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿ ಓದಿ, ಜೊತೆಗೆ ಆತ್ಮಜ್ಞಾನನೂ ಪಡ್ಕೊಳ್ಳಿ. ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ತುಂಬ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಗುಣ ಬೆಳೆಸ್ಕೊಳ್ಳಿ. ಮತ್ತು ಅಜ್ಞಾನಿಗಳಿಗೆ ಜ್ಞಾನ ಹಂಚಿ. ಈ ದೇಶಕ್ಕೆ, ಈ ನಾಡಿಗೆ, ಈ ಬ್ರಹ್ಮಾಂಡಕ್ಕೆ ಏನಾದರೂ ನಿಮ್ಮ ಕೊಡುಗೆ ಇರಲಿ. ನಮ್ಮ ಪ್ರಕೃತಿನ ನಾವು ನಾಶ ಮಾಡಿದಾಗೆ, ಕೆಟ್ಟದಕ್ಕೆ, ಕೆಟ್ಟ ವಾಯಸ್ಗೆ, ಕೆಟ್ಟ ಜನಗಳಿಗೆ ನಾವು ತಲೆ ಕೊಡದಾಗೆ ನಮ್ಮನ್ನು ನಾವು ಹೇಗೆ ಸೇಫ್ ಮಾಡ್ಕೋಬೇಕು, ನಮಗೆ ನಾವು ಜಡ್ಜ್ಮೆಂಟ್ ಯಾವ ಥರ ತಗೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಿಮ್ಮ ವಿದ್ಯೆ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗ್ತಾ ಇದೆ. ನಿಮ್ಮ ವಿದ್ಯೆ, ನಿಮ್ಮ ಸಬ್ಜೆಕ್ಟ್ಸ್ಗಳ ಮೇಲೆ, ನಿಮ್ಮ ಸಬ್ಜೆಕ್ಟ್ಸ್ಗಳನ್ನ ನೀವು ಆ ಸಬ್ಜೆಕ್ಟಲ್ಲಿರೋ ಬ್ಯೂಟಿನ ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅದರದೇ ಆದ ಒಂದು ಬ್ಯೂಟಿ ಇರುತ್ತೆ. ಆ ಬ್ಯೂಟಿನ ನೀವು ಇನ್ಮೇಲೆ ಸವಿತಾ ಹೋಗ್ತೀರಾ. ಅದ್ರ ಮೇಲೆ ನೀವು ತುಂಬ ಪ್ರೀತಿಯಿಂದ ನಿಮ್ಮ ವಿದ್ಯೆನ ನೀವು ಕಲಿತೀರ. ಒಂದು ಜೇನು ಕುಡ್ದಂಗೆ, ಜೇನನ್ನ ಸೌದಷ್ಟು ಸಿಹಿಯಾಗಿ ಹೆಂಗೆ ಇರುತ್ತೋ ಅಮೃತ ಥರ, ಆ ಥರ ಆ ವಿದ್ಯೆ, ಆ ಬುಕ್ಕಲ್ಲಿರೋ ಅಕ್ಷರ ಜ್ಞಾನನ ನೀವು ಆ ಥರ ಸವಿತೀರ ಜೇನುನಾಗೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ, ಸುಸ್ವಾಗತ. ಯಾರು ಈ ಗ್ರೀನ್ ಕಲರ್ ನೈಲ್ ಪಾಲಿಷ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಗುರು ಪೂರ್ಣಿಮೆಗೆ ಏನೇನು ಬದಲಾವಣೆ ತರುತ್ತೆ, ಇದು ಡಿವೈನ್ ಕಡೆಯಿಂದ ಈ ಕಾರ್ಡಲ್ಲಿ ನೋಡೋಣ. ಕ್ವೀನ್ ಆಫ್ ವಾಂಡ್ಸ್, ಟೂ ಆಫ್ ಪೆಂಟಿಕಲ್ಸ್, the chariot, 6 of wands, queen of wands. Replace your self doubt with self confidence. ನಿಮ್ಮ ರೀಪ್ಲೇಸ್ ಮಾಡಬೇಕು ಸೆಲ್ಫ್ ಡೌಟ್ ಇಂದ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಅಂತ ಡಿವೈನ್ ನಿಮಗೆ ಅಡ್ವೈಸ್ ಕೂಡ ಮಾಡ್ತಿದ್ದಾರೆ, ಮತ್ತು ನಿಮ್ಮನ್ನು ಬದಲಾಯಿಸ್ತಾ ಇದ್ದಾರೆ. ಸೆಲ್ಫ್ ಡೌಟಿಂದ ಸೆಲ್ಫ್ ಕಾನ್ಫಿಡೆನ್ಸ್ಗೆ ನಿಮ್ಮನ್ನು ಬದಲಾಯಿಸ್ತಾ ಇದ್ದಾರೆ. ನಿಮ್ಮಲ್ಲಿರೋ ಡೌಟ್, ಕಾನ್ಫಿಡೆಂಟ್ ಇಲ್ಲದೆ ಇರೋ ನೆಗೆಟಿವಿಟಿಯಿಂದ ಆಚೆ ತರ್ತಿದ್ದಾರೆ ಡಿವೈನ್ ನಿಮ್ಮನ್ನು. ಆ ನೆಗೆಟಿವಿಟಿಯಿಂದ ಈಚೆ ಬಂದು ನೀವು ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ, ಶೈನ್ ಆಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆ ಡೌಟನ್ನು ನೀವು ತೆಗೆದುಹಾಕಿ, ಆ ನೆಗೆಟಿವಿಟಿಯಿಂದ ನೀವು ಈಚೆ ಬನ್ನಿ. ನಿಮ್ಮಲ್ಲಿ ನೋಡಿ ಕ್ಯಾಂಡಲ್ ಇದೆ, ಇಲ್ಲಿ ಕ್ಯಾಂಡಲ್ ಲೈಟ್,
ಆ ಜ್ಞಾನನ ತಗೊಂಡು ಬನ್ನಿ. ನಿಮ್ಮನ್ನು ನೀವು ಅನುಮಾನಿಸೋದನ್ನು ಬಿಡಿ. ನಿಮ್ಮಲ್ಲಿ ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ, ರೀಪ್ಲೇಸ್ ಮಾಡ್ಕೊಳ್ಳಿ. ಆವಾಗ ನೀವು ಈ ಸನ್ಫ್ಲವರ್ ಥರ ಫ್ಲವರಿಂಗ್ ಆಗ್ತೀರಾ. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ, ಶೈನ್ ಆಗ್ತೀರಾ. ನೀವು ರಿಫ್ಲೆಕ್ಟ್ ಆಗ್ತೀರಾ ಈ ಪ್ರಪಂಚಕ್ಕೆ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವು ಅದೇ ನಿಮ್ಮಲ್ಲಿರೋ ಡೌಟ್ನ ತೆಗೆದುಹಾಕಿ ನಿಮ್ಮಲ್ಲಿರೋ ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ನೋಡಿ, ಇಲ್ಲಿ ಕ್ಯಾಂಡಲ್ ಬೆಳಕು ಲೈಟ್ ಆಗ್ತಾ ಇದೆ, ಶೈನ್ ಆಗ್ತಾ ಇದೆ ಇಲ್ಲೆಲ್ಲ. ಈ ಸನ್ಫ್ಲವರ್ ಇದೆ, ಸನ್ಫ್ಲವರ್ ಆಗ್ತಾ ಇದ್ದೀರಾ, ರಿಫ್ಲೆಕ್ಟ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿರೋ ಡೌಟ್ ಅನ್ನೋ ನೆಗೆಟಿವಿಟಿ ಅದು ಹೋಗ್ತಾ ಇದೆ. ಡಿವೈನ್ ನಿಮಗೆ ಅದನ್ನು ಕೊಡ್ತಾ ಇದ್ದಾರೆ. ವೆನ್ ಲೈಫ್ ಗೆಟ್ಸ್ ಕೊಯಾಟಿಕ್, ಫೈಂಡ್ ಅ ವೇ ಟು ಗೆಟ್ ಗ್ರೌಂಡೆಡ್ ಆ್ಯಂಡ್ ಬ್ಯಾಲೆನ್ಸ್. ನಿಮ್ಮ ಜೀವನದಲ್ಲಿ ಏನು ಕಸಿವಿಸಿ ಆಗ್ತಾ ಇದೆ ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ? ಅಯ್ಯೋ ಓದಬೇಕಾ, ಅಯ್ಯೋ ಇದು ಮಾಡಬೇಕಾ, ಇದು ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ, ಆ ಫ್ರಸ್ಟ್ರೇಷನ್ನ, ಇದನ್ನು ಜಿಗುಪ್ಸೆನ ನೀವು ತೆಗೆದುಹಾಕಿ ಫೈಂಡ್ ಅ ವೇ ಟು ಗೆಟ್ ಗ್ರೌಂಡೆಡ್. ಅದನ್ನು ನೀವು ಯಾವ ದಾರಿಲಿ ಹೋದ್ರೆ ನಾನು ಇದನ್ನು ಈ ಗ್ರೌಂಡೆಡ್ ಆಗ್ಬೋದು, ಬ್ಯಾಲೆನ್ಸಿಗೆ ತರ್ಬೋದು ನನ್ನ ಸ್ಟೂಡೆಂಟ್ ಲೈಫ್ನ ಅನ್ನೋದನ್ನು ನೀವು ತಿಳ್ಕೊಳಕ್ಕೆ ಹೋಗ್ಬೇಕು. ತಿಳ್ಕೊಳ್ಳೋ ಜ್ಞಾನನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಅದನ್ನು ಬ್ಯಾಲೆನ್ಸ್ ಮಾಡೋ ಜ್ಞಾನನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಕಸಿವಿಸಿ, ಜಿಗುಪ್ಸೆ ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿನ ಡಿವೈನ್ ನಿಮ್ಮಲ್ಲೇ ಉಂಟು ಮಾಡ್ತಾ ಇದ್ದಾರೆ. ಹೇಗೆ ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಹೇಗೆ ಅದರಿಂದ ನಾನು ಗ್ರೌಂಡೆಡ್ ಆಗಿರೋದು, ಅದನ್ನೆಲ್ಲ ಹೆಂಗೆ ತಿಳಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ದ ಚಾರಿಯಟ್, ಯು ವಿಲ್ ನೆವರ್ ಗೆಟ್ ಎನಿವೇರ್ ಇಫ್ ಯು ಕೀಪ್ ಸ್ಟ್ಯಾಂಡಿಂಗ್ ಸ್ಟಿಲ್. ನೀವು ಸುಮ್ಮನೆ ನಿಂತಿದ್ರೆ, ನೋಡಿ ಇಲ್ಲಿ ಸೈಕಲ್ ಕೊಟ್ಟಿದ್ದಾರೆ, ನಿಮ್ಮ ತಂದೆ ತಾಯಿ ಎಲ್ಲ ಥರ ಫೆಸಿಲಿಟಿ ನಿಮಗೆ ಕೊಟ್ಟಿದ್ದಾರೆ ಓದೋದಕ್ಕೆ. ಆ ಓದೋದಕ್ಕೆ ಕೊಟ್ಟಾಗ ನೀವು ದಾರಿನೂ ತೋರಿಸಿದ್ದಾರೆ ಅವರು, ನೀವೇನು ಕಷ್ಟನೇ ಬೀಳೋ ಆಗಿಲ್ಲ. ಆದರೆ ನಿಮಗೆ ಓಡ್ಸೋಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ನಿಂತಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಮುಂದೆ ಹೋಗ್ಬೇಕು. ನೋಡಿ ಇಲ್ಲಿ ಶೆಲ್ ಒಳಗಡೆ ಇರೋ ಬಸವನ ಹುಳ ಹೇಗೆ ಈಚೆ ಬಂದಿದೆ, ಹಾಗೆ ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿವರೆಗೂ ನೀವು ಶೆಲ್ಲಲ್ಲಿರೋ ಬಸವನ ಹುಳ ಆಗಿದ್ರಿ. ಇನ್ನು ಮುಂದೆ ನಿಮಗೆ ಅದರಿಂದ ಈಚೆ ಬಂದು ನಿಮ್ಮ ವಿದ್ಯಾಭ್ಯಾಸನ ನೀವು ಹೇಗೆ ಸಾರಥಿಯಾಗಿ, ನಿಮ್ಮ ಜೀವನದಲ್ಲಿ ನೀವೇ ಕೃಷ್ಣ. ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಮ ಅರ್ಜುನನಿಗೆ ಜ್ಞಾನ ಹೇಳ್ತಾರಲ್ವ, ಅವರು ಸಾರಥಿಯಾಗಿ ಹಿಂಗೆ ಓಡಿಸಿ ಅದನ್ನು ಮುಂದೆ ತಗೊಂಡೋಗ್ತಾರೆ. ಹಾಗೆ ನಿಮ್ಮ ವಿದ್ಯೆಯನ್ನು ಅರ್ಜುನನಿಗೆ ನೀವು ಬುದ್ಧಿ ಹೇಳಿ ನಿಮ್ಮ ವಿದ್ಯೆಗೆ ನೀವೇ ಚಾರಿಯಟ್, ಸಾರಥಿಯಾಗಿ ನೀವೇ ಅದನ್ನು ಆ ದಾರಿ, ನಿಮ್ಮ ತಂದೆ ತಾಯಿ, ನೀವು ತುಂಬ ಏನು ಕಷ್ಟಪಡೋ ಆಗಿಲ್ಲ, ಎಲ್ಲ ದಾರಿನೂ ತಂದೆ ತಾಯಿ ತೋರಿಸಿರ್ತಾರೆ. ನಿಮ್ಗೆ ಎಲ್ಲ ಥರ ಫೆಸಿಲಿಟಿನೂ ಇರುತ್ತೆ. ಅದನ್ನು ನೀವು ಓಡ್ಸೋದು ಕಲಿಬೇಕು. ವಿದ್ಯೆಯಲ್ಲಿ ನೀವು ಪ್ರೀತಿನ ತಗೊಳ್ಬೇಕು. ನಾನು ಹೆಂಗೆ ಓದಬೇಕು, ನಾನು ಮುಂದೋಗೋದು ಹೇಗೆ ಅನ್ನೋ ದಾರಿಯಲ್ಲಿ ಅಟ್ಲೀಸ್ಟ್ ನಿಮಗೆ ಇದನ್ನು ಓಡ್ಸೋಕ್ಕೆ ಬರಬೇಕು. ಓಡ್ಸೋದು ಕಲಿತ್ರೆ ಮುಂದೆ ಆ ದಾರಿಲಿ ನೀವು ಸಲೀಸಾಗಿ ಹೋಗ್ತೀರಾ. ಅದಕ್ಕೆ ನೀವು ಆ ವಿದ್ಯೆಯಲ್ಲಿ ಆ ಬುಕ್ ಮೇಲೆ, ಆ ಸಬ್ಜೆಕ್ಟ್ಸ್ಗಳ ಮೇಲೆ ನಿಮಗೆ ಪ್ರೀತಿ ಉಂಟಾಗಿ ನೀವು ಇನ್ನು ಮುಂದೆ ನೀವು ಈ ಶೆಲ್ ಒಳಗಡೆನೆ ಕುತ್ಕೊಳ್ದೆ ಆ ಶೆಲ್ಲಿಂದ ಈಚೆ ಬಂದು ಆ ದಾರಿಲಿ ನೀವು ಮುಂದೆ ಹೋಗ್ತೀರಾ, ನಿಮ್ಮ ದಾರಿನ ನೀವು ಮುಟ್ತೀರಾ ವಿದ್ಯೆಯಲ್ಲಿ ಅನ್ನೋದನ್ನು ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಯು ಆರ್ ಕೈಂಡ್ ಆಫ್ ಅ ಬಿಗ್ ಡೀಲ್, ಸೊ ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ಇಟ್. ನೀವು ಯಾವುದೋ ಒಂದು
ನೀವು ಯು ಆರ್ ಕೈಂಡ್ ಆಫ್ ಬಿಗ್ ಡೀಲ್. ನೀವು ಏನೋ ಒಂದು ಬಿಗ್ ಡೀಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ವಿದ್ಯೆಯಲ್ಲಿ ನೀವು ಏನೋ ಒಂದು ತುಂಬ ದೊಡ್ಡ ಬೆಳವಣಿಗೆನ ನೀವು ತಗೊಂಡಿದ್ದೀರಾ. ಅದನ್ನು ಅದೇ ರೀತಿ ನೀವು ಅದಕ್ಕೆ ಎಷ್ಟು ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು. ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜ್ಞಾನನ ಜ್ಯೋತಿನ ಬೆಳೆಸ್ಕೊಳ್ಬೇಕು. ನಿಮ್ಮ ನಿಮ್ಮ ಇವಾಗ ಆ ಡೀಲ್ಗೆ ನೀವು ಹೇಗೆ ನಿಮ್ಮನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗೆ ಹೇಳೋದು ಇದು ಆ ಬಿಗ್ ಡೀಲ್ಗೆ ಯು ಆರ್ ಕೈಂಡ್ ಆಫ್ ಅ ಬಿಗ್ ಡೀಲ್, ಸೊ ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ದಟ್. ಅದಕ್ಕೆ ಹೇಗೆ ನೀವು ಆ ಬಿಗ್ ಡೀಲ್ನ ನೀವು ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ನೀವು ಅದನ್ನು ಒಂದು ವೃದ್ಧಿ ಆಗೋದಕ್ಕೆ, ಈ ಥರ ಲೈಟ್ ಥರ ಬೆಳಕಾಗೋದಕ್ಕೆ ನೀವು ಏನು ಅದಕ್ಕೆ ಪ್ರಯತ್ನ ಮಾಡಬೇಕು, ಅಷ್ಟು ಪ್ರಯತ್ನನೂ ನೀವು ನಿಮ್ಮಲ್ಲಿ ಆ ಪ್ರಯತ್ನ ಅದಕ್ಕೆ ತಕ್ಕಂಗೆ ನೀವು ಪರಿಶ್ರಮ ಪ್ರಯತ್ನ ಪಡೋ ಥರ ಡಿವೈನ್ ನಿಮ್ಮಲ್ಲಿರೋ ಜ್ಞಾನ ಜ್ಯೋತಿನ ಅಂಟಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಶೈನ್ ಆಗ್ತಾ ಇದ್ದೀರಾ. ಇದರಲ್ಲಿ ಈ ಕಾರ್ಡಲ್ಲಿ ನಿಮಗೆ ಏನು ಡಿವೈನ್ ಕಡೆ ಇಂದ ನಿಮ್ಮನ್ನು ನೀವು ಹೇಗೆ ಬದಲಾಯಿಸ್ಕೊಳ್ಳೋದು ಅದನ್ನು. ಕ್ವೀನ್ ಆಫ್ ವಾಂಡ್ಸ್, ದ ಹ್ಯಾಂಡ್ಮ್ಯಾನ್, 3 of Pentacles, Three of Swords. ಇಲ್ಲೂ ರೆಡ್ ಇದೆ, ಇಲ್ಲೂ ರೆಡ್ ಇದೆ. ನೀವು ಏನಂದರೆ ನಿಮ್ಮಲ್ಲಿರೋ ಕಾನ್ಫಿಡೆಂಟ್ನ ನೀವು ಡೌಟ್ ಮಾಡ್ತಾ ಇದ್ದೀರಾ. ಅದರಿಂದ ನಿಮಗೆ ಹಾರ್ಟ್ ಪೇಯ್ನ್ ಆಗಿದೆ. ಅದು ಹೀಲ್ ಆಗ್ತಾ ಇದೆ ನಿಮಗೆ. ಡಿವೈನ್ ನಿಮಗೆ ಬೆಳಕನ್ನು ತೋರಿಸ್ತಾ ಇದ್ದಾರೆ. ನೀವು ಸನ್ಫ್ಲವರ್ ಆಗಿ ಹರಳ್ತಾ ಇದ್ದೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಯಾವುದನ್ನ ಡೌಟ್ ಮಾಡ್ತಿದ್ರಿ, ನನ್ನ ಕೈಲಾಗುತ್ತಾ, ಓದೋಕ್ಕಾಗುತ್ತಾ, ನಾನು ಇದು ಮಾಡೋಕ್ಕಾಗುತ್ತಾ, ಅದು ಮಾಡೋಕ್ಕಾಗುತ್ತಾ, ಆ ಪೇಯ್ನೆಲ್ಲ ನೀವು ನಿಮ್ಮನ್ನು ನೀವು ಅದರಿಂದ ಹೊರಗೆ ಬರಬೇಕು. ನಿಮ್ಮ ಡೌಟ್ ಅನ್ನೋ ನೆಗೆಟಿವಿಟಿಯಿಂದ ಆಚೆ ಬರಬೇಕು. ಅದಕ್ಕೆ ನೀವು ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಯುವರ್ ಸೆಲ್ಫ್ ಡೌಟ್ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಡೌಟ್ನ ಸೆಲ್ಫ್ ಕಾನ್ಫಿಡೆನ್ಸ್ಗೆ ರೀಪ್ಲೇಸ್ ಮಾಡಿ ಅಂತ ಡಿವೈನ್ ನಿಮಗೆ ಹೇಳ್ತಿದ್ದಾರೆ. ಆ ಜ್ಞಾನ ನಿಮಗೆ ಬರ್ತಾ ಇದೆ. ನಿಮಗೆ ಯಾರೇ ನಿಮ್ಮ ಬಗ್ಗೆ ಹಾಡ್ಕೊಳ್ತಾ ಇದ್ರೂ ನೀವು ಇನ್ನು ಮುಂದೆ ಅವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಗುರಿ ಏನು, ನಾನದು ನೀವು ಏನಾದರೂ ಮಾತಾಡಿಕೊಂಡ್ರು ಅದು ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಟ್ರಾನ್ಸ್ಫಾರ್ಮೇಷನ್ನು ನಿಮ್ಮಲ್ಲಿ ಮೂಡ್ತಾ ಇದೆ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ. ನಿಮ್ಮಲ್ಲಿ ಒಳಗಡೆ ಇರೋ ನೆಗೆಟಿವಿಟಿ, ಕಸಿವಿಸಿ, ಡೌಟು, ನಿಮ್ಮನ್ನು ನೀವು ಡೌಟ್ ಪಡೋದು, ಇದರಿಂದ ಎಲ್ಲ ನೀವು ಬ್ಯಾಲೆನ್ಸ್ ತೊಗೊಂಬರ್ತಾ ಇದ್ದೀರಾ. ಡಿವೈನ್ ನಿಮಗೆ ಬ್ಯಾಲೆನ್ಸ್ ಕೊಡ್ತಾ ಇದೆ. ಅದೇ ಥರ ನೀವು ನಿಮ್ಮೊಳಗಡೆನೆ ಒಂದು ಗ್ರೋತ್ನ ಕಾಣ್ತಾ ಇದ್ದೀರಾ. ನಿಮ್ಮೊಳಗಡೆನೆ ನೀವು ಸ್ಟ್ರೆಂತ್ ಆಗ್ತಾ ಇದ್ದೀರಾ. ಅದು ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಅರ್ಥಕೊಳ್ತಾ ಇದ್ದೀರಾ. ನನ್ನ ವಿದ್ಯಾಭ್ಯಾಸ, ಹೇಗೆ ನಾನು ಮುಂದೆ ಹೋಗಬೇಕು, ಇಂಥ ಜನಗಳು ನನಗೆ ಅವಶ್ಯಕತೆ ಇಲ್ಲ. ನನಗೆ ಏನು ಅವಶ್ಯಕತೆ, ನಾನು ಮುಂದೆ ಹೋಗಬೇಕು. ಯಾರು ನನಗೆ ಏನು ಹೇಳಿದ್ರು ನನಗೆ ಅದು ಅವಶ್ಯಕತೆ ಇಲ್ಲ. ನನ್ನ ಗುರಿ ಮುಟ್ಟಬೇಕು. ಇವ್ರಿಗೆಲ್ಲ ನಾನು ಸೊಪ್ಪಾಕಲ್ಲ, ಇವ್ರ ಮಾತಿಗೆಲ್ಲ ನಾನು ಸೊಪ್ಪಾಕಲ್ಲ, ನನ್ನ ಗುರಿನ ನಾನು ಮುಟ್ತೀನಿ ಅನ್ನೋ ಕಾನ್ಫಿಡೆಂಟ್ನ ನೀವು ಬೆಳೆಸ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ನೋಡಿ ಎಲ್ಲ 3 ಬಂದಿದೆ.
ಬಿಗ್ ಹ್ಯಾಪಿ ಚೇಂಜಸ್. ನಿಮ್ಮ ಇದರಲ್ಲಿ ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಆಗ್ತಾ ಇದೆ. ನಿಮ್ಮನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ನೆಗೆಟಿವಿಟಿಯಿಂದ, ಅದನ್ನು ಹ್ಯಾಂಡ್ಮ್ಯಾನ್ ಇಷ್ಟು ದಿನದ ತನಕ ನೀವು ರೆಸ್ಟ್ ಮಾಡ್ತಾಯಿದ್ರಿ. ಏನಂದರೆ ಒಂಥರ ತಲೆ ಕೆಳಗಾಗಿತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ. ಇನ್ನು ಮುಂದೆ ನಿಮ್ಮ ವಿದ್ಯಾಭ್ಯಾಸ ನೀವೊಂದು ರೆಸ್ಟ್ ಮಾಡಿ ನಿಮ್ಮನ್ನು ನೀವು ಅಲ್ಲಿ ಟ್ಯೂನ್ ಮಾಡ್ಕೊಳ್ತಾ ಇದ್ರಿ. ನಿಮ್ಮನ್ನು ನೀವು ಅಲ್ಲಿ ನಿಮ್ಮ ನಿಮ್ಮ ಆತ್ಮ ಜ್ಞಾನ, ನೀವು ನಾನು ಹೇಗಿರಲಿ ಹೆಂಗೆ ನಿಮ್ಮನ್ನು ನೀವು ಟ್ಯೂನ್ ಮಾಡಿಕೊಂಡು ಎದ್ದು ಬರ್ತಾ ಇದ್ದೀರಾ ನೀವು. ಅದನ್ನು ಇಷ್ಟು ದಿನ ನಿಂತು ಸೈಕಲಲ್ಲಿ ಕೂತಿದ್ರಿ, ಇನ್ಮೇಲೆ ಓಡಿಸ್ತೀರ. ನಿಮ್ಮ ದಾರಿನ ನೀವು ಮುಟ್ತೀರಾ, ನಿಮ್ಮ ಗುರಿನ ನೀವು ಮುಟ್ತೀರಾ. ಆ ಥರ ಜ್ಞಾನನ ಪಡ್ಕೊಂಡು ಬರ್ತಾ ಇದ್ದೀರಾ. ಇಲ್ಲಿವರೆಗೂ ನಿಮಗೆ ಬೇರೆ ಥರ ಇದ್ದರೆ, ಇನ್ನು ಮುಂದೆ ನೀವು ಹೇಗೆ ನೀವು ರೆಸ್ಟ್ ಮಾಡ್ತಾ ಇದ್ರೂ ಆ ರೆಸ್ಟಲ್ಲೂ ನೀವು ಏನಂತ ಅಂದರೆ ನಿಮ್ಮನ್ನು ನೀವು ಟ್ಯೂನ್ ಮಾಡ್ಕೊಳ್ತಾ ಇದ್ದೀರಾ. ಹೇಗೆ ನಾನು ಹೆಂಗೆ ಓದಬೇಕು, ಏನು ನನ್ನ ದಾರಿನ ನಾನು ಹೆಂಗೆ ಮುಟ್ಟೋದು ಅನ್ನೋ ಆಲೋಚನೆಯಲ್ಲಿ ನೀವು ಬೆಳಕು ಕಂಡಿಡ್ಕೊಳ್ತಾ ಇದ್ದೀರಾ. ಜ್ಞಾನವಂತರಾಗ್ತಾ ಇದ್ದೀರಾ. ಅದರಲ್ಲಿ ಇನ್ನು ಮುಂದೆ ನೀವು ನಿಂತಿರೋ ಸೈಕಲ್ ಮೇಲೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಅದನ್ನು ಓಡಿಸ್ತೀರಾ. ನಿಮ್ಮ ಗುರಿನ ನೀವು ಮುಟ್ತೀರಾ. ಈ ಬಸವನೊಳ ಇಷ್ಟು ದಿನ ಶಂಕುಲಿತ್ತು ನೋಡಿ, ಈ ಥರ ಶಂಕುಲಿ ನೀವು ಉಲ್ಟಂ ಪಲ್ಟನ್ ಎತ್ತಾಡ್ತಾ ಇದ್ರಿ. ಇನ್ಮೇಲೆ ಸೀದಾ ಬರ್ತೀರಾ ಹಿಂಗೆ. ನಿಮ್ಮ ಬ್ರೈಟ್ನೆಸ್ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ರಿಫ್ಲೆಕ್ಷನ್ ಎಲ್ರಿಗೂ ತಿಳಿಯುತ್ತೆ. ನೀವು ಶೈನ್ ಆಗ್ತೀರಾ ನೋಡಿ, ಇಲ್ಲೆಲ್ಲ ಶೈನ್ ಆಗ್ತಿದ್ದೀರಾ. ಆ ಥರ ನಿಮ್ಮ ವಿದ್ಯೆಯಲ್ಲಿ ಡಿವೈನ್ ನಿಮಗೆ ಬೆಳಕು ಕೊಡ್ತಾ ಇದ್ದಾರೆ. ಸನ್ಫ್ಲವರ್ ಥರ ಅರಳ್ತೀರಾ. ನಿಮ್ಮೊಳಗಡೆ ಇರೋ ಕಸಿವಿಸಿನೆಲ್ಲ ನೀವು ಸರಿ ಮಾಡ್ಕೊಳ್ತೀರಾ. ಯಾರಿಗೂ ಒಂಥರ ನಿಮ್ಮನ್ನು ಕೆಳಗೆ ಡೌನ್ ಮಾಡ್ತಾರಲ್ವ, ನಿಮ್ಮಲ್ಲಿರೋ ಆತ್ಮವಿಶ್ವಾಸನ ಯಾರು ಕುಗ್ಗಿಸ್ತಾರೆ ಅಂಥವ್ರ ಮಾತಿಗೆಲ್ಲ ನೀವು ಸೊಪ್ಪೆ ಹಾಕಲ್ಲ. ಅದು ನನಗೆ ಅವಶ್ಯಕತೆ ಇಲ್ಲ. ನನ್ನ ಗುರಿ ನನಗೆ ಗೊತ್ತಿರುವಾಗ ಇವ್ರು ಯಾರು ನನಗೆ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಕಡೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಗುರಿ ಕಡೆ ನಿಮ್ಮ ತಲೆ ಇರುತ್ತೆ, ನಿಮ್ಮ ಜ್ಞಾನ ಇರುತ್ತೆ. ನೀವು ಯಾವುದು ಒಂದು ಬಿಗ್ ಡೀಲ್, ನೀವು ಏನು ಓದಬೇಕು ಅಂತ ಏನು ತೊಗೊಂಡಿದ್ದೀರಾ ಆ ಡೀಲನ್ನ ಮಾಡ್ತಿದ್ದೀರಲ್ವ, ಅದಕ್ಕೆ ತಕ್ಕಂಗೆ ನೀವು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕು. ಅದಕ್ಕೆ ನೀವು ಬದಲಾಯಿಸ್ಕೊಳ್ತೀರಾ. ನಿಮ್ಮ ವಿದ್ಯೆಯಲ್ಲಿ ನಿಮಗೆ ಪ್ರೀತಿ ಸಿಗ್ತಾ ಇದೆ. ನಿಮ್ಮ ವಿದ್ಯೆ ಮೇಲೆ ನಿಮಗೆ ಪ್ರೀತಿ ಆಗ್ತಾ ಇದೆ. ಆ ವಿದ್ಯೆಯಲ್ಲಿ ನೀವು ಸನ್ಫ್ಲವರ್ ಆಗಿ ಹರಳ್ತೀರಾ. ನಿಮಗೆ ಕಿರೀಟ ಸಿಗುತ್ತೆ. ಯಾವ ಬಿಗ್ ಡೀಲ್ ನೀವು ಮಾಡ್ತಾ ಇದ್ದೀರಾ ವಿದ್ಯಾಭ್ಯಾಸ, ಅದರಲ್ಲಿ ನಿಮಗೆ ಕಿರೀಟ ಸಿಗುತ್ತೆ. ನೀವು ಅದರಲ್ಲಿ ಗ್ರೋತ್ ಇದೆ ನಿಮಗೆ. ಈ ನೆಗೆಟಿವಿಟಿ, ನಿಮ್ಮಲ್ಲಿರೋ ಡೌಟ್ ಅನ್ನೋ ನೆಗೆಟಿವಿಟಿ ನೋಡು, ಎರಡು ಕಡೆನೂ ಬಂದಿದೆ. ಈ ನೆಗೆಟಿವಿಟಿನ ಡಿವೈನ್ ಕೂಡ ತೆಗಿತಾ ಇದ್ದಾರೆ. ನೀವು ಅದಕ್ಕೆ ಮನಸ್ಸು ಮಾಡಿದ್ದೀರಾ, ಇದನ್ನು ನಾನು ತೆಗೆದಾಕಬೇಕು, ನನ್ನಲ್ಲಿ ನಾನು ಕಾನ್ಫಿಡೆಂಟ್. ನೋಡಿ ಎಷ್ಟು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಕೂತಿದ್ದಾರೆ. ಈ ಥರ ಕಾನ್ಫಿಡೆಂಟಾಗಿ ನಾನು ಇರಬೇಕು. ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಈ ಥರ ಸನ್ಫ್ಲವರ್ ಆಗಿ ಹರಳಬೇಕು. ವಿದ್ಯೆ ಮೇಲೆ ನಾನು ಪ್ರೀತಿನ ಬೆಳೆಸ್ಕೊಳ್ಬೇಕು. ಆಗ ನನಗೆ ಈ ಕಿರೀಟ ಸಿಗುತ್ತೆ ಅನ್ನೋ ಜ್ಞಾನ ನಿಮಗೆ ದೊರೀತಾ ಇದೆ. ಇದು ನಿಮ್ಮ ಜೀವನದಲ್ಲಿ ಈ ಥರ ಡಿವೈನ್ ನಿಮಗೆ ಬದಲಾವಣೆನ ಕೊಡ್ತಾ ಇದ್ದಾರೆ, ಒಂದು ಟ್ರಾನ್ಸ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಈ ಗುರು ಪೂರ್ಣಿಮೆಗೆ ಸ್ಟೂಡೆಂಟ್ ಲೈಫಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಡಿವೈನ್ ಕಡೆಯಿಂದ ಮೆಸೇಜ್. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಎಲ್ಲಕ್ಕಿಂತ ಹೆಚ್ಚಾಗಿ ಆಯುಸ್ವಂತರು, ಆರೋಗ್ಯವಂತರಾಗಿ ಎಲ್ಲ ಮಕ್ಕಳು
ಮುಂದೆ ನಿಮ್ಮ ಗುರಿ ಮುಟ್ಟಿ ಆತ್ಮಜ್ಞಾನನೂ ಬೆಳೆಸ್ಕೊಳ್ಳಿ ಓದೋದ್ರ ಜೊತೆ. ಚೆನ್ನಾಗಿರಲಿ ನಿಮ್ಮ ಭವಿಷ್ಯ. ಗಾಡ್ ಬ್ಲೆಸ್ ಯು ಮಕ್ಕಳ.